ಮಹತ್ವದ ಸುದ್ದಿ. ಒಂದ್ ಕಡೆ ಸಿಎಂ ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಈ ಸುದ್ದಿ ಆಕ್ಚುಲಿ ಸೌಂಡ್ ಮಾಡ್ತಾ ಇರುವಂತದ್ದು, ಅತ್ಯಂತ ಹೆಚ್ಚು ಸಂಚಲನ ಸೃಷ್ಟಿ ಮಾಡ್ತಾ ಇರುವಂತದ್ದು. ದೆಹಲಿ ಅಂಗಳದಲ್ಲಿ ನಿಜಕ್ಕೂ ಆಗ್ತಾ ಇರುವಂತಹ ಚರ್ಚೆ ಇದರ ಬಗ್ಗೆ. ಏನಪ್ಪಾ ಅದು ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತಾ? ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯನ್ನ ಹಿಡಿದಿದ್ದಾರೆ, ಅದು ಬದಲಾವಣೆ ಆಗತ್ತಾ? ಡಿಕೆ ಶಿವಕುಮಾರ್ ಹತ್ರ 2 ಪ್ರಬಲ ಖಾತೆಗಳಿವೆ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಈ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಬಂದಿದೆ. ಪಕ್ಷ ಸಂಘಟನೆಗೆ ಇದು ಅಷ್ಟೊಂದು ಅನುಕೂಲ ಅಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗಿದೆ. ಬದಲಾವಣೆ ಸೂಕ್ತ ಅಂತ ರಾಜ್ಯ ನಾಯಕರು ವರದಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇಷ್ಟು ಹೈ ಡ್ರಾಮಾ ಯಾತಕ್ಕೋಸ್ಕರ ನಡೀತಾ ಇದೆ? ಒಂದ್ ಕಡೆ ಅಧಿಕಾರ ಸಂಘರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಲೋಕಸಭಾ ಚುನಾವಣೋತ್ತರದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರೋದನ್ನ ನೋಡ್ತಾ ಇದ್ದೀವಿ. 2 ಪ್ರಬಲ ಶಕ್ತಿ ಕೇಂದ್ರಗಳ ನಡುವೆ, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇವರಿಬ್ಬರ ನಡುವೆ ಇದೀಗ ಹೈಕಮಾಂಡ್ನಿಂದಲೂ ಕೂಡ ಅಧ್ಯಕ್ಷರ ಬದಲಾವಣೆಗೆ ಒಲವು ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನೂತನ ಅಧ್ಯಕ್ಷರಾದ್ರೆ ಸಮಸ್ಯೆಗಳಿವೆ ಅಂತ ಹೇಳಬಹುದು ಅಂತ ದೆಹಲಿ ಭೇಟಿಗೆ ರಾಜ್ಯ ನಾಯಕರು ತೆರಳಿದ್ದಾರೆ. ರಾಜ್ಯ ನಾಯಕರ ಮಾತಿಗೆ ಹೈಕಮಾಂಡ್ ಮನ್ನಣೆ ಕೊಡೋ ಸಾಧ್ಯತೆಗಳಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸತೀಶ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಯಾರಾಗಬಹುದು, ಯಾರ ಪರವಾಗಿ ಹೆಚ್ಚಿನ ಒಲವು ವ್ಯಕ್ತ ಆಗ್ತಾ ಇದೆ ಅಂತ ಅನ್ಸುತ್ತೆ? ನಿಜಕ್ಕೂ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪತ್ತಾ? ಶ್ರೀಲಕ್ಷ್ಮಿ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬದಲಾವಣೆಗೆ ಸಾಕಷ್ಟು ಚರ್ಚೆ ಆಗ್ತಿದೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ. ಈ ಬಗ್ಗೆ ಕೆ ಎನ್ ರಾಜಣ್ಣವರು ಕೂಡ ಒತ್ತಾಯವನ್ನು ಮಾಡಿದ್ರು. ಅವರು ಡಿ ಸಿ ಎಂ ಆಗಿದ್ದಾರೆ, 3-4 ಡಿ ಸಿ ಎಂ ಹುದ್ದೆ ಸೃಷ್ಟಿಸಿ, ಅದಾಗಲಿಲ್ಲ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಆದರೂ ಬಿಟ್ಕೊಡಿ ಅನ್ನೋ ಒಂದು ಒತ್ತಾಯವನ್ನು ಮಾಡಿದರು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಅವಧಿ ಕೂಡ ಮುಗಿದಿದೆ. ಈ ಹಿನ್ನೆಲೆಯಲ್ಲಿ ಬದಲಾವಣೆ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷರ ಅವಧಿ ಹಿನ್ನೆಲೆಯಲ್ಲಿ ಬದಲಾವಣೆ ಮಾಡಬೇಕು ಅನ್ನೋ ಒತ್ತಡಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿಬರ್ತಾ ಇದೆ. ಈ ಬಗ್ಗೆ ರಾಜ್ಯ ನಾಯಕರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿನೇ ಅವರು ಸಚಿವರಾಗಿದ್ದಾರೆ, ಡಿ ಸಿ ಎಂ ಆಗಿದ್ದಾರೆ, ಅದ್ರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರೋದ್ರಿಂದ ಒಬ್ಬರಿಗೆ ಒಂದು ಹುದ್ದೆ ಅನ್ನೋ ಆಧಾರದ ಮೇಲೆ ಅವರನ್ನು ಬದಲಾವಣೆ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಆ ಬಗ್ಗೆ ಹೈಕಮಾಂಡ್ ಕೂಡ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇದ್ದಾವೆ. 2 ಮಹತ್ವದ ಖಾತೆಗಳನ್ನು ಇಟ್ಕೊಂಡಿದ್ದಾರೆ, ನೀರಾವರಿ ಖಾತೆ ಮತ್ತು ಬೆಂಗಳೂರು ನಗರ ಅಭಿವೃದ್ಧಿ, ಅದ್ರ ಜೊತೆಗೆ ಡಿ ಸಿ ಎಂ. ಹೀಗಾಗಿನೇ ಅವ್ರಿಗೆ ಎಲ್ಲವನ್ನೂ ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿನೇ ಬದಲಾವಣೆ ಮಾಡಿ ಸೂಕ್ತ ಅಭ್ಯರ್ಥಿಗೆ ಕೊಡೋಣ, ಯಾರು ಸಮರ್ಥರಿದ್ರೆ ಅವ್ರು ಕೊಡೋಣ ಅನ್ನೋ ಹೈಕಮಾಂಡ್ ಲೆಕ್ಕಾಚಾರ ಆಗ್ತಾ ಇದೆ. ಸಾಕಷ್ಟು ಮಂದಿ ಇದ್ದಾರೆ ಕಾಂಗ್ರೆಸ್ನಲ್ಲಿ, ಸಮುದಾಯವಾರು ಪ್ರಾದೇಶಿಕವಾರು ಲೆಕ್ಕಾಚಾರಗಳನ್ನು ಮಾಡಿ ಹೈಕಮಾಂಡು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೋದು. ಸಿದ್ದರಾಮಯ್ಯ ಬಣ್ಣದ ಅನೇಕ ಸಚಿವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಒಂದು ಕಡೆ ಎಂ ಬಿ ಪಾಟೀಲ್ ಅವರ ಹೆಸರು ಕೇಳಿಬರ್ತಾ ಇದೆ, ಇನ್ನೊಂದು ಕಡೆ ಎಚ್ ಕೆ ಪಾಟೀಲ್ ಅವರು, ಬೇರೆ ರಾಜಣ್ಣವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಆಕಾಂಕ್ಷಿಯಾಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಥವಾ ಡಿ ಸಿ ಎಂ ಸ್ಥಾನ. ಹೀಗಾಗಿನೇ ಸಿದ್ದರಾಮಯ್ಯ ಬಣದ ಸಚಿವರು ಏನು ಒತ್ತಾಯ ಮಾಡ್ತಾ ಇದ್ದಾರೆ, ಅವರ ಬಣದ ಯಾರಿಗಾದ್ರೂ ಒಬ್ಬರಿಗೆ ಸಿಗುವ ಸಾಧ್ಯತೆ ಇದೆ. ಹೈಕಮಾಂಡ್ ಕಾದು ನೋಡುತ್ತೆ. ಅಂದರೆ ಎಲ್ಲವನ್ನ ಪರಿಶೀಲನೆ ಮಾಡಿ ಯಾರು ಸಮರ್ಥರಿದ್ದಾರೆ, ಪ್ರಾದೇಶಿಕವಾರು ಸಮುದಾಯವಾರು ಯಾರು ಸಮರ್ಥರಿದ್ದಾರೆ ಅಂತ ನೋಡಿ ರೈಟ್. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ.